ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಇಟ್ಸ್ ದೀಪಾ ಚಾನಲ್ಗೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಎಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿರೋವಂಥ ದೋಸೆ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಾಗೆಯೇ ಒಂದು DIY ಇದೆ, ಒಂದು ಪರ್ಸ್ನ ಹೇಗೆ ನಾವು ಡಿಸೈನರ್ ಪರ್ಸ್ ಆಗಿ ಮಾಡ್ಕೊಳ್ಳೋದು ಅನ್ನೋದು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಈ ಕಪ್ಪಲ್ಲಿ 1 ಕಪ್ ಹೆಸರುಬೇಳೆ ತೊಗೊಂಡು ನೆನೆಸಿದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿದ್ದೀನಿ. 1.5 ಅವರ್ ಆಗಿದೆ. ಹಾಗೆಯೇ ಉದ್ದಿನಬೇಳೆ 3 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ಅದನ್ನು ನೆನೆಸಿದ್ದೀನಿ, ಅದು 1.5 ಅವರ್ ಆಗಿದೆ. ಹಾಗೆಯೇ 2 ಟೇಬಲ್ ಸ್ಪೂನ್ ಆಗೋಷ್ಟು ರೈಸ್ ಫ್ಲೋರ್ ತೊಗೊಂಡಿದ್ದೀನಿ. ಮೂರನ್ನು ಈಗ ಉದ್ದಿನಬೇಳೆ ಮತ್ತು ರೈಸ್ ಫ್ಲೋರು, ಹೆಸರುಬೇಳೆ ಮೂರನ್ನು ಹಾಕ್ಕೊಂಡು ರುಬ್ಕೋಬೇಕು. ನಾನಿಲ್ಲಿ ದೋಸೆ ಹಸಿಟ್ಟನ್ನ ರುಬ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಅದೇ ಟೈಮಲ್ಲಿ ನಾನು ಈ ಕಡೆ ದೋಸೆ ಪ್ಯಾನ್ ಇಟ್ಕೊಂಡಿದ್ದೀನಿ, ಅದು ಬಿಸಿ ಆಗಲಿ ಅಂತ ಹೇಳಿ. ಇದನ್ನೇನು ದೋಸೆ ಥರ ನಾವು ಜಾಸ್ತಿ ಹೊತ್ತು ಇಟ್ಟು ಫರ್ಮೆಂಟ್ ಮಾಡಬೇಕು ಆ ಥರ ಏನಿಲ್ಲ. ಇಮಿಡಿಯೇಟಾಗಿ ರುಬ್ಬಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹಾಕೋಬೋದು. ದೋಸೆಗಿನ್ನ ಬೇಗ ಆಗಿಬಿಡುತ್ತೆ ಫ್ರೆಂಡ್ಸ್ ಇದು. ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ದೋಸೆ ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೆಂಚು ಬಿಸಿಯಾಗಿದೆ. ಈಗ ದೋಸೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ನಿಧಾನವಾಗಿ ದೊಡ್ಡದಾಗಿ ಬೇಕಾದರೆ ದೊಡ್ಡದಾಗಿ ಹಾಕ್ಕೋಬೋದು, ಮಸಾಲೆ ದೋಸೆ ಟೈಪು. ಇಲ್ಲಾಂದರೆ ಸೆಟ್ ದೋಸೆ ಥರ ಹಾಕ್ತೀನಿ ಅಂದರೆ ಸೆಟ್ ದೋಸೆ ಥರ ಹಾಕ್ಕೋಬೋದು. ಇಲ್ಲ ಪ್ಲೇನ್ ದೋಸೆ ಹಾಕ್ತೀನಿ ಅಂತಂದರೂ ಹಾಕ್ಕೋಬೋದು. ಯಾವ ಥರ ಹಾಕಿದ್ರೂ ಬರುತ್ತೆ. ಇದು ತುಂಬ ಚೆನ್ನಾಗಿ ಬರುತ್ತೆ ದೋಸೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಈ ದೋಸೆನ. ಎಷ್ಟು ಈಸಿಯಾಗಿರೋಂಥ ರೆಸಿಪಿ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಾನು ಇಲ್ಲಿ ಚಟ್ನಿ ಜೊತೆ ಇವತ್ತು ದೋಸೆನ ತಿಂತಾಯಿದ್ದೀನಿ. ಬೇಕಾದರೆ ಆಲೂಗಡ್ಡೆ ಪಲ್ಯ ಮಾಡ್ಕೊಬೋದು, ಅಥವಾ ಯಾವುದಾದ್ರೂ ಕಾಳಿನ ಸಾರು ಅದು ಮಾಡ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ. ಹಾಗೆ ಮಟನ್ ಸಾರಿಗೂ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ನಾನಿಲ್ಲಿ ಜ್ಯುವೆಲರಿ ಶಾಪಲ್ಲಿ ಪರ್ಸ್ ಕೊಡ್ತಾರಲ್ವ, ನಾವು ಯಾವುದಾದ್ರೂ ಜ್ಯುವೆಲರಿ ತೊಗೊಂಡಾಗ ಆ ಪರ್ಸ್ನ ಯೂಸ್ ಮಾಡ್ಕೊಂಡು ಡಿಸೈನರ್ ಪರ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋವಂಥದ್ದು ಪರ್ಸ್ ತೊಗೊಂಡಿದ್ದೀನಿ, ಸಿಸರ್ ತೊಗೊಂಡಿದ್ದೀನಿ, ಹಾಗೆ ಡಿಸೈನರ್ ಕ್ಲಾತು, ಮತ್ತು ಒಂದು ಸ್ಯಾಟಿನ್ ಕ್ಲಾತು ಮತ್ತು ಗಮ್ಮು. ನಾನಿಲ್ಲಿ ಆ ಪರ್ಸ್ನ ತೊಗೊಂಡು ಗಮ್ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು. ಗಮ್ ಹಾಕ್ಕೊಂಡು ಹಾಗೆಯೇ ನಮ್ಮ ಹತ್ರ ಇತ್ತಲ್ಲ ಅದು ಕ್ಲಾತು, ಡಿಸೈನರ್ ಕ್ಲಾತು, ಅದನ್ನು ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು. ಅದನ್ನು ಹಾಕಿ ಅಂಟಿಸ್ತಾ ಇದ್ದೀನಿ ನಾನು. ಎರಡೂ ಕಡೆ ಅಂಟಿಸ್ಕೋಬೇಕು ಎಷ್ಟು ಬೇಕೋ ಅಷ್ಟು. ಲೆದರ್ ಕಾಣದೇ ಇರೋ ಹಾಗೆ, ಪರ್ಸಿನ ಲೆದರ್ ಕಾಣದೇ ಇರೋ ಹಾಗೆ ಅಂಟಿಸ್ಕೋಬೇಕು. ಇದೇ ರೀತಿ ಬ್ಯಾಕ್ ಸೈಡು ಅಂಟಿಸ್ಕೋಬೇಕು. ಈಗ ಫ್ರಂಟು ಬ್ಯಾಕು ಅಂಟಿಸ್ಕೊಂಡಿದ್ದೀನಿ. ಹಾಗೆ ಸೈಡ್ಸ್ ಇರುತ್ತಲ್ಲ, ಆ ಸೈಡ್ಗೆ ನಾವು ಸ್ಯಾಟಿನ್ ಕ್ಲಾತ್ ತೊಗೊಂಡಿದ್ವಾ, ಸ್ವಲ್ಪ ಸ್ಯಾಟಿನ್ ಕ್ಲಾತ್ ತೊಗೊಂಡಿದ್ವಲ್ಲ, ಅದನ್ನು ಹಾಕಿ ಕವರ್ ಮಾಡ್ತಾ ಇದ್ದೀನಿ ಈಗ ನಾನು. ಯಾಕೆಂದರೆ ಸೈಡ್ಸು ತುಂಬಾ ಚಿಕ್ಕದಾಗಿದೆ. ಈ ಕ್ಲಾತ್ ಅಂಟಿಸಿದ್ರೆ ತುಂಬ ಸ್ವಲ್ಪ ಒಂಥರ ಅಕ್ವಾರ್ಡಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಈ ಟೇಪ್ನ, ಸ್ಯಾಟಿನ್ ಟೇಪ್ನ ಹಾಕಿ ಅಂಟಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮಾಡ್ಕೋಬೋದು. ಮನೇಲಿರೋಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡೆ ನಾನು ಇದನ್ನು ಮಾಡಿದ್ದೀನಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಎಲ್ಲರ ಮನೇಲೂ ಸಾಮಾನ್ಯವಾಗಿ ಆ ಥರ ಪರ್ಸ್ ಇದ್ದೇ ಇರುತ್ತೆ. ಯಾಕೆ ವೇಸ್ಟ್ ಮಾಡ್ಕೋಬೇಕು ಅಂತ ಹೇಳಿ ನನಗೆ ಈ ಐಡಿಯಾ ಬಂತು, ಇದನ್ನು ಮಾಡಿದ್ದೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ನನಗಂತೂ ತುಂಬಾ ಇಷ್ಟ ಆಯಿತು. ಇವತ್ತಿನ ದೋಸೆ ರೆಸಿಪಿ ಮತ್ತು ಹ್ಯಾಂಡ್ ಬ್ಯಾಗ್ ಮಾಡೋ ಅಂಥ ಐಡಿಯಾ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಐಡಿಯಾ ಮತ್ತು ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.